ನೋಡಿ ಏಟೋ ದಿನ ಆದಂಗೈತಿ ಸಾಕಾವು. ನಾನು ಹಸಿರಿಂದ ಏಟೋ ವರ್ಷದಿಂದ ಕಾದಿದ್ದೆ. ಯಾಕೆ ಗೊತ್ತಾ? ನಿನ್ನಂತ ಅಮ್ಮೀರನ್ಗೋಸ್ಕರ. ತಪ್ಪು. ಯಾವ ತಪ್ಪು? ನಿನ್ನಂತ ಅಮ್ಮೀರನ್ ಪಡೆಯೋ ತಪ್ಪ? ಒಳ್ಳೆ ಮಾತಿನ ನನ್ನ ಆಸೆ ತೀರಿಸ್ತೀಯೋ ಇಲ್ಲ? ನನ್ನ ಪ್ರಾಣ ಹೋದ್ರು ಅಂತ ಕೆಲಸ ಮಾಡೋದಿಲ್ಲ. ಹಂಗ ಏನಾಯ್ತು ಲಚ್ಚಿ? ಹೇಳು, ಏನಾಯ್ತು? ಯಪ್ಪ ಯಪ್ಪ, ನಾನು ಅವ್ನ್ ಗುಣ್ಸಾಕ್ ಹೋಗಿದ್ದೆ, ಅವ್ನ್ ನನ್ ಕೆಡ್ಸಾಕ್ ನೋಡ್ದ. ಹಂಗೇನು? ಉಳ್ಳು ಮನೆ ಎರಡು ಮಗನ್ನ ಬಾರಲ್ಲ ಅವರಿಕೆ ಬಾರಲ್ಲ. ಏನ್ ಮಾಡ್ದೆ ಅಂತ ಹೇಳ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಾನೇನು ಮಾಡಲಿಲ್ಲ. ಈಕೆ ಸುಳ್ಳು ಹೇಳ್ತಿದ್ದಾಳೆ. ಈಕೆ ನನ್ನ ಕೈ ಹಿಡಿದು ಹೇಳಿದ್ಲು, ನಾನು ತಪ್ಪು ಅಂತ ಹೇಳಿದೆ. ನನ್ನ ಮಾತು ನಂಬಿ, ನಾನೇನು ಮಾಡಲಿಲ್ಲ. ಈ ಪಟ್ಟದ ಜನನೇ ಹಿಂಗೆ, ಅನ್ನ ಹಾಕ್ದವ್ರ ಮನೆ ಕನ್ನ ಹಾಕ್ತಾರೆ. ನಾವು ಸಿನೇಹಿಕೆ ಪಿರಾಣ ಕೊಡ್ತೀವಿ, ನಮ್ಮ ಹತ್ರ ತೆಪ್ಪ ನಡ್ಕೊಂಡ್ರೆ ಪಿರಾಣ ತೆಗಿತೀವಿ. ನಿಂಗ ಆಶ್ರಯ ಕೊಟ್ಟಕ್ಕೆ ನನ್ನ ಮಗಳನ್ನ ಕೆಡ್ಸಾಕ್ ನೋಡ್ದೇನೋ, ಇನ್ ನಿನ್ ಜೀವ ಉಳಿಸಾಕಿಲ್ಲ. ಹಿಡಲ್ಲ ಅವನ್ನ. ಸರೋಜಾ, ಸರು. ವಿಜಯ್, ವಿಜಯ್, ವಿಜಯ್. ಅಪ್ಪ, ನೀವು ಇಲ್ಲಿ? ಏನು ಇದು ಸರು ಸರು ಅಂತ ಕನ್ವರ್ಸ್ತಿದ್ದೀಯಲ್ಲ? ಸರು ಸರು ಅಂತ ನಾನ್ ಕನ್ವರ್ಸ್ತಾ ಇದ್ನಾ? ನೀನಲ್ಲಪ್ಪ, ನಾನ್ ಕನ್ವರ್ಸಿದ್ದು. ಏನು ಇದು? ಟೈಮ್ ಆಯ್ತು, ಕಮಿಷನ್ ಆಫೀಸ್ ಹೋಗ್ಬೇಕು. ಸ್ನಾನ ಮಾಡಬೇಕು. ಕಾಫಿ ಆಯ್ತು 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 ಆಯ್ತು, ಬಂದೆ ಬಂದೆ ಬಂದೆ. ಮೈ ಗಾಡ್. ಯಾಕೋ, ಏನಾಯ್ತು? ಅದು ಪೆಟ್ರೋಲು ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ. ಅದಕ್ಕೆ ಹಾರ್ನ್ ಯಾಕೆ ಹೊಡಿತೀಯ? ಹಾರನ್ನು ಅದು ಹಾಗೆ ಗೊತ್ತಿಲ್ದೇನೆ ತಾಕ್ಬಿಡ್ತು. ನೋಡ್ತೀನಿ.
ಛೇ 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 ಪೆಟ್ರೋಲ್ಗೆಲ್ಲ ಸೀಮೆ ಎಣ್ಣೆ ಬೆರೆಸ್ಬಿಡ್ತಾರೆ. ಅದಕ್ಕೆ ಒಂದೇ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಬಂಕ್ ಹಾಕಿಸ್ಬೇಕು. ಐ ಆಮ್ ಸಾರಿ, ಒಂದೇ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸ್ಬೇಕು. ಏನ್ ಹೇಳಿದ್ಲು? ಯಾರು? ಸರೋಜ. ಯಾವ ಸರೋಜ? ನೀನ್ ಹಾರ್ನ್ ಮಾಡಿ ಕರೆಸಿ ನಿನ್ ಡ್ರೆಸ್ ತೋರಿಸ್ತೀಯಲ್ಲ, ಆ ಸರೋಜ. ಏನಪ್ಪ ನೀವು? ಲೇ, ನಾನ್ ನಿಮ್ಮಪ್ಪ ಕಣೋ. ನನಗೂ ಮದುವೆಗೆ ಮುಂಚೆ ನಿಮ್ಮಮ್ಮನ್ ನೋಡ್ಬೇಕು ಅನ್ಸ್ದಾಗಲೆಲ್ಲ ಅವಳು ಮನೆ ಮುಂದೆ ನನ್ನ ಮೋಟರ್ ಬೈಕು ಆಟೋಮೆಟಿಕ್ ಆಗಿ ಹೀಗೆ ನಿಂತು ಹೋಗ್ತಿತ್ತು. ಗಟ್ಟಿಯ ನಗಬೇಡವೋ? Hello, pleased to meet you, sir. Please take your seat. ಥ್ಯಾಂಕ್ ಯು. Vijay, have you heard about your father's official career? He was very strict, very courageous, and a noble police officer while he was in service. ನೀವು ನಿಮ್ಮ ಫಾದರ್ ತರ ಆಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಎಸ್ ಸರ್. ವಿಜಯ್, ನಿಮ್ಮನ್ನ ತುಂಬಾ ಅಪಾಯ ಸ್ಥಳವಾದ ಹಸಿರು ಬೆಟ್ಟಕ್ಕೆ ಡಿಪ್ಯೂಟ್ ಮಾಡ್ತಿದ್ದೀನಿ. ಅಲ್ಲಿ ನನಗೆ ಹೇಗೂ ಪಿತ್ರಾರ್ಜಿತ ಆಸ್ತಿ ಇದೆ. ನಾನು ನನ್ನ ಹೆಂಡತಿ ಮಗಳು ಮಗನ ಸಮೇತ ಹೋಗಿದ್ದುಕೊಂಡು ಅಲ್ಲಿನ ವಹಿವಾಟು ನೋಡ್ಕೋಬಹುದು. ಥ್ಯಾಂಕ್ ಯು. ಅಲ್ಲಿ ಸಿನ್ಹಾ ಅಂತ ನಮ್ಮ ಆಫೀಸರ್ ಒಬ್ಬರು ಇದ್ದಾರೆ. ಆ ಏರಿಯಾದಲ್ಲಿ ಕೆಲಸ ಮಾಡೋದು ತುಂಬಾ ಅಪಾಯ ಅಂತ ಇನ್ಫಾರ್ಮ್ ಮಾಡಿದ್ದಾರೆ. ಆ ಹಸಿರು ಬೆಟ್ಟದ ಹತ್ರದಲ್ಲಿರೋ ಕಾಡ್ನಲ್ಲಿ ಸ್ಮಗ್ಲರ್ಸ್, ಡೆಕಾಯ್ಡ್ಸ್ ಎಲ್ಲ ಸೇರ್ಕೊಂಡು ದರೋಡೆ, ಕೊಲೆ ತಡೆ ಇಲ್ಲದೆ ಮಾಡ್ತಿದ್ದಾರೆ. ನೀವು ಹೇಗಾದ್ರೂ ಮಾಡಿ ಆ ಡೆಕಾಯ್ಡ್ಸ್ನೆಲ್ಲ ಮಟ್ಟ ಹಾಕ್ಲೇಬೇಕು. ಅಮೆರಿಕಾದಿಂದ ಡೊನಾಲ್ಡನ್ ಪಾರ್ಟಿ ಬಂದಿದ್ದಾರೆ. ಅವರು ರಾಕ್ ಕ್ಯಾಸಲ್ ಹೋಟೆಲ್ ನಲ್ಲಿ ಇಳ್ಕೊಂಡಿದ್ದಾರೆ. 1000 ವರ್ಷಗಳ ಹಿಂದಿನ ವಿಗ್ರಹಗಳನ್ನ ತಂದಿಟ್ಟಿದೀವಿ ಅಂತ ಹೇಳಿ ಅವ್ರನ್ನ ರಹಸ್ಯವಾಗಿ ಇಲ್ಲಿ ಕರ್ಕೊಂಡ್ ಬರ್ಬೇಕು. ಓಕೆ ಬಾಸ್, ಪೊಲೀಸ್ನವರಿಂದ ತಪ್ಪಿಸ್ಕೊಂಡು ಬಂದೆ ಬಾಸ್. ಬ್ಯಾಂಕ್ ಲೂಟಿ ಮಾಡ್ಕೊಂಡು ಬಾ ಅಂತ ಕಳ್ಸಿದ್ರೆ ಪೊಲೀಸವ್ರ ಕೈ ಸಿಕ್ಕಾಕೊಂಡು ಅವರಿಂದ ತಪ್ಪಿಸ್ಕೊಂಡು ಓಡ್ ಬಂದಿದ್ಯಾ? ಇದಕ್ಕೇನ್ ಬಹುಮಾನ ಗೊತ್ತಾ? ಬಾಸ್, ಬೇಡಿ ಬಾಸ್, ಬೇಡಿ ಬಾಸ್, ಬೇಡಿ ಬಾಸ್. ಹಸಿರು ಬೆಟ್ಟದ ಪೂರ್ವ ದಿಕ್ಕಿನಲ್ಲಿರೋ ಕಾಡ್ದಾರಿಲಿ ವಿಗ್ರಹಗಳನ್ನ ಸ್ಮಗಲ್ ಮಾಡ್ತಿದ್ದಾರೆ ಅಂತ ಮೆಸೇಜ್ ಬಂದಿದೆ. ಸರಿಯಾದ ಸ್ಪಾಟ್ ಯಾವುದು ಅಂತ ಗೊತ್ತಾಗ್ಲಿಲ್ಲ. ನಾನು ಮುಂಚೆ ಹೋಗಿ ನಿಮಗೆ ವೈರ್ಲೆಸ್ ಮೆಸೇಜ್ ಕಳಿಸ್ತೀನಿ. ನೀವು ವ್ಯಾನ್ ಹಾಕೊಂಡು ಬನ್ನಿ. ಓಕೆ ಸರ್? ಬಾಸ್, ಇನ್ಸ್ಪೆಕ್ಟರ್ ಸಿನ್ಹಾ ನಮ್ ಲಾರಿ ಹಿಡಿಯೋಕೆ ಪ್ರಯತ್ನ ಮಾಡ್ತಿದ್ದಾನೆ. ಐಸಿ, ಅವನ್ ಇಲ್ಲಿವರೆಗೂ ಬಂದ ಸ್ಕೌಂಡ್ರಲ್. ಸಾಯೋ ಕಾಲ ಹತ್ರಕ್ಕೆ ಬಂದ್ರೆ ಎಲ್ರು ಹೀಗೆ ಆಡೋದು. ಯು ಕ್ಯಾನ್ ಗೋ. ಬುಲ್ಡೋಸರ್. ಎಸ್ ಬಾಸ್. ಇನ್ಸ್ಪೆಕ್ಟರ್ ಸಿನ್ಹಾ ಕಾಡ್ದಾರಿಲಿ ನಮ್ ಲಾರಿ ಹಿಡಿಯೋಕೆ ಪ್ರಯತ್ನ ಮಾಡ್ತಿದ್ದಾರಂತೆ. 24 ಗಂಟೆ ಒಳಗೆ ಅವನ್ನ ನೀನು ಮೇಲೆ ಪಾರ್ಸಲ್ ಮಾಡ್ಬೇಕು. ಓಕೆ? ಓಕೆ ಬಾಸ್. ಡಾಕ್ಟರ್, ಏನಾಯ್ತು? ಜೀವಕ್ಕೇನು ಭಯವಿಲ್ಲ, ಆದ್ರೆ 2 ಕಾಲ್ ತೆಗಿಬೇಕಾಯ್ತು. ಬೇಡಿ ಬೇಡಿ, ದುಷ್ಟ ಕಂಪೆಲಿರೋದ್ ಬೇಡಿ ಅಂತ ನಾನು ಎಷ್ಟೋ ಹೇಳ್ದೆ. ನನ್ ಮಾತ್ ಕೇಳಿಲ್ಲ. ಎಲ್ರು ಸೇರಿ ನನ್ನ ಹಾಳು ಮಾಡ್ಬಿಟ್ರಿ. ಸಮಾಧಾನ ಮಾಡ್ಕೊಳ್ಳಿ ತಾಯಿ, ಸಮಾಧಾನ ಮಾಡ್ಕೊಳ್ಳಿ. ಏನ್ ಮಾಡೋದು? ಈ ಉದ್ಯೋಗನೇ ಅಂಥದ್ದು. ಸದಾ ದುಷ್ಟರ ಜೊತೆಲಿ ಹೋರಾಡಬೇಕಾಗುತ್ತೆ, ಅಪಾಯನ ಎದುರಿಸ್ತಾನೇ ಇರ್ಬೇಕಾಗುತ್ತೆ. ನೀವ್ ಏನ್ ಹೇಳ್ತಾ ಇದ್ದೀರಾ? ನಾಳೆ ನನ್ ಗತಿ ಏನು? ಈ ಮಗುವಿನ ಭವಿಷ್ಯ ಏನು? ಸರ್ಕಾರ ಅದಕ್ಕೆಲ್ಲ ಸರಿಯಾದ ಏರ್ಪಾಡು ಮಾಡುತ್ತೆ. ನೀವ್ ಯಾವ್ದಕ್ಕೂ ಹೆದರ್ಬೇಡಿ ಅಮ್ಮ, ಧೈರ್ಯವಾಗಿರಿ. For more updates, like, comment, subscribe to our channel.